ಹೋದಿನ್ ರಸವಲ್ಲಿಗಿದೋಸ್ಕರ ಹೋದಿನ್ ಯೂನಿವರ್ಸಿಟಿ ಬಿಜಾಪುರದ ಒಬ್ಬವ ಬೆಂಗಳೂರ ಒಬ್ಬ ಯಾರು ಬಿಜಾಪುರದ ದಾರಿ ಬಿಡ್ರಿ ಅಣ್ಣಾರ ಅವ್ರಿಗೆ ದಾರಿ ಬಿಡ್ರಿ ದೇವ್ರಂತೆ ಸಾಕು ಹೋಗ್ಬೇಡ, ನಿನ್ನ ಕಾಲು ಸುಟ್ಕೋಬೇಡ. ನಿನ್ನ ಸೇಫ್ಟಿ ಒಳಗೆ ನೀನು ಸೇವ್ ಮಾಡ. ಸೇವ್ ಮಾಡೋದು ಬಿಡಬೇಡ, ಆಗ್ನೇಯ ಸನೇಕು ಹೋಗೋದು ಮಾಡಬೇಡ. ಬೆಂಗಳೂರಿಗೆ ಹೋಗಿ ಮಾಡಿ ಸ್ವಲ್ಪ ದುಡಿಯಾಕ ನಾ ಏನು ಹೇಳಕತ್ತೀನಿ, ನಾಳೆ ಅಮಾವಾಸ್ಯೆಯಲ್ಲಿ ನನ್ನ ದರ್ಗಾ ಹತ್ತ ಒಂದು ಆಶೀರ್ವಾದ ಕಾಯಿ ಹೋಯ್ ಮಾಡ್ತೀನಿ. ಸಾಯ್ಬೇಡ, ಸುಟ್ಕೋಬೇಡ. ಪ್ರಸಾದ್ ಕೊಡು. ಹಿಂದಕ್ಕ ನಿಮ್ಮ ಅಜ್ಜ ಮುತ್ತೆ ತಲೀಲೇ ಇರ್ತದ. ಹೌದನ್ರಿ? ಅದು ಬೇಕಾದ್ರ ಬರ್ರಿ ಬರ್ರಿ ಲಗು ಲಗು ಬರ್ರಿ. ನೀವು ಗಂಡ ಐತಿ ಉದ್ಧಾರ ಆಗ್ಬೇಕು ಅನ್ನೋದಾಯ್ತು. ಇಷ್ಟ ಕೊರಕೊಂತ ಗಂಡ ಐತಿ ತೆಕ್ಟ್ ಬಿದ್ಕೊಂತ ಕುನಿಗೆ ಹೋಗಿರಪ್ಪ. ಎಲ್ರು ಉದ್ದಾರ ಆಗ್ತೈತ್ರಿ. ನೀವು ಒಂದು ಪುಟ್ಟಿ ತುಂಬಾ ದುಡ್ಕೊಂದು ನೋಟ್ ತಂದ್ರು ಒಳ್ಳೆ ದೀಪ ಕಾಣೋದಿಲ್ಲ. ಅವು ಯಾಕೆ ಹೊಕ್ಕವು? ಆ ಚಟ ಬಿಡ್ಬೇಕ. ಆಯ್ತು. ನಾನು ಬೂದಿ ನಂಬಕ್ಕ, ಅಮಾಸಿ ಹತ್ಬೇಕು, ಆಶೀರ್ವಾದ ಕಾಯಿ ಒಯ್ಬೇಕ. ಆಯ್ತು. ನಡ್ಕೋಬೇಕು, ದುಡ್ಕೋಬೇಕು, ಪಡ್ಕೋಬೇಕು. ಆಯ್ತು. ಹೆಬ್ಬಳ್ಳಿ ಹತ್ತಿಗೆ ಹೋದ್ವಿ, ಏನೂ ಆಗ್ಲಿಲ್ಲಪ್ಪ. ಆ ಶಬ್ದ ಬರಂಗಿಲ್ಲ. ಆಯ್ತು. ಈ ವರ್ಷ ಒಂದ್ ಸ್ವಲ್ಪ ಕಠಿಣ ಆಯ್ತು. ಪಾರ ಆಗುದು. ಎಷ್ಟು ಶಾನ್ಯಾರ ಹಾಕಿರಿ, ಎಷ್ಟು ಹುಷಾರ ಹಾಕಿರಿ, ನಿಮಗ ಒಳ್ಳೆಯದು. ಅದನ್ನ ಬಿಡ್ರಿ. ಹೆಂಡ್ರು ಮಕ್ಕಳು ನಂದು ತಂದು ಅನ್ನೋದೊಂದು ಇಟ್ಕೊಂಡ ದೇವ್ರ ಭಯ ಇಟ್ಕೊಂಡ ನಡೀರಿ. ಆಯ್ತು. ಅಮಾಸಿ ಹೆಚ್ಚು ಆಶೀರ್ವಾದ ಕಾಯಿ. ಸ್ಕೂಟಿ ಅಂತ ಹೇಳ್ರಿ, ಅದು ಸ್ಕೂಟಿ ಅಂದ್ರೆ ಆಗಿ ಬರುತ್ತಾ ಏನು ಗೊತ್ತಾಗಲ್ರಿ. ಒಂದು 5 ವರ್ಷ ಆಯ್ತು. ಅದೇನೋ ಪ್ರಾಬ್ಲಮ್. ನಿಮ್ಮ ಅದರ ಶುದ್ಧ ಆಗತ್ತೆ. ಹಾಂ, ಜಗತ್ತೇ ಶುದ್ಧ ಆಗತ್ತೆ. ಸರಿ. ನಮಗೊಂದು ಸ್ವಲ್ಪ ರೇಣುಕಾ ಎಲ್ಲ ಕನಸಲ್ಲ ಬಂದು ತುಂಬ ಕಾಡ್ತಾರೆ ನೋಡ್ರಿ. ನಮ್ಮ ಮನೆದೇವ್ರು ತುಂಬ ರೂಪ ಮಾತ್ರ ತೋರಿಸಲ್ಲ, ಅದಕ್ಕೆ ಬರ್ತಾಳ. ನಿನಗಾಗಿಲ್ಲ ಅಜ್ಜಾರ ಲಿಂಬೆ ಹಣ್ಣು ಹೇಳಿಲ್ಲ? ಇಲ್ರಿ ಎಲ್ಲ. ನಾಳೆ ಅಮಾಸಿ ಹೊತ್ತನೆ ಆಯ್ತು. ದರ್ಗಾ ಹತ್ತ ಅದು ಏನು ಅನ್ನೋದು ನಾನು ಹೇಳ್ತೀನಿ. ಆಯ್ತು. ನಾನು ಬೂದಿ ನಂಬಿ ನಡ್ಕೊಂಡ್ರೆ ಒಳ್ಳೆಯದು. ಕಿರಿ ಕಲ್ಯಾಣ ಮಾಡ್ತೀನಿ. ಆಯ್ತು. ಹೋದ ವಾರ ಯಮಾಶ್ ಅಂತ ಗೇಟ್ನ ಭಾಳ ಕಿರಿಕಿರಿ ಹೊಡಿತಾರೆ. ಚಂದ ಬರ್ಬೇಡ.
ಆಶೀರ್ವಾದ ಕಾಯಿ ಹೋಗಿ ನಾನು ಬುದ್ಧಿ ನಂಬಿ ನಡ್ಕೊ. ಚಂದ ನಾ ಏನು ಹೇಳಕತ್ತೀನಿ ಮೊದಲು ನಾನು ದರ್ಗಾ ಹತ್ರ ಬಳಿ ದುಡಿಮೆ ಮೇಲೆ ನೋಡ್ತಾರೆ ಅಜ್ಜಾರ. ಸ್ವಲ್ಪ ಕೊಡು. ಈ ಆಕಿದು ನಡ್ಕೊಳಕ್ಕೆಲ್ಲ ಆಕಿನ ಹೋಗ್ಬಿಡಲ್ಲ. ಆಕೆ ಹೊಲ ಬಗ್ಗೆ ಅಲ್ಲೇ ದಾರ ಕಟ್ಟು ಮುಂದೆ ಏನು ನುಡಿಸೀನಿ ಅವನ್ನ ಮದುವೆ ಆದ್ರೆ 3 ವರ್ಷ 3 ತಿಂಗಳ 3 ದಿವಸ ತಪ್ಸ ಮಾಡ 3 ವರ್ಷ ಅಂತ ಹೇಳ್ಯಾನ ಅಜ್ಜ. ಅದು ಆಕಿ ಬಿಡ್ತದಪ್ಪ. ನೋಡವಿ ನಿನ್ ಮ್ಯಾಗ ಹಾಕ್ಯಾರ ಅವ್ರು ಉಪಯೋಗಿಲ್ಲ ಅದು. ಯಾರು ಒತ್ತಾಯ ಮಾಡ್ಬೇಡ್ರಿ. ಆಕಿನ ಎದ್ದು ನಿಂದ್ರಬೇಡನು, ಪ್ರಸಾದನ್ ತಗೋಬೇಡನು, ಊರಿಗೆ ಹೋಗೋಣ. ಅವನ್ನ ದೂರ ಮಾಡ್ಕೊತೀನಿ. ನನಗೆ ಒಳ್ಳೇದಾಗಲಿ, ನನಗೆ ಆಯುಷ್ಯ ಹೆಚ್ಚಾಗಲಿ, ನನ್ನ ಸಂಸಾರ ಚಂದ ಆಗಲಿ ಅನ್ನೋದಿದ್ರೆ ನನ್ನ ಬೂದಿ ಮುಟ್ಟಣ. ಬದ್ಲಿ ಮಾಡ್ಕೋಬೇಕ, ಬದ್ಲಿ ಮಾಡ್ಕೋಬೇಕ, ಹೇಳ್ಬೇಕು, ನುಡಿಬೇಕ. ಅವನ್ನ ಬಿಡ್ತೀನಿ ಅಜ್ಜ, ನಿನ್ನ ಪಾದ ಸಾಕ್ಷಿಯಾಗಿ ನಾ ಬಿಡ್ತೀನಿ. ನನಗೆ ಚಲೋ ವರ ತೊಗೊಂಬ, ಚಲೋ ಮಣ್ತನ ತೊಗೊಂಬ, ನನ್ನ ಚೊಲತ್ನಾಗ ಇಡು, ಆಶೀರ್ವಾದ ಮಾಡ ಅಂತೇಳಿ ಅಂದು ಮುಟ್ಬೇಕಲ್ಲ. ಏನ್ ಮಾಡ್ತೀವಿ ಜಗದ್ ಏನು ಜಿಗಿದ್ ಹೇಳ್ಬೇಕಮ್ಮ. ಬಿಡ್ತೀಯ ಒಳ್ಳೆ ಅವ್ರ ಜೊತೆ ಮಾತಾಡಂಗಿಲ್ಲ. ಹಂಗಾರ ಮುಟ್ಟ ಬೇಡ್ಕೋ. ಚಲೋ ಮಣ್ತನ ಕೊಡು ಅನ್ನ. ನಾಳೆ ಅಮಾಸಿ ಹೇಳ್ತಾನೆ ನನ್ನ ದರ್ಗಾ ಪ್ರಸಾದ ಕೊಡಪ್ಪ. ಹಾವೇರಿ, ಹರಿಯಾಣ, ಬೆಂಗಳೂರು. ಹರಿಹರ ಬೆಂಗಳೂರು ಬರ್ರಿ. ಬರ್ರಿ. ಹಾವೇರಿ, ಹರಿಹರ, ದಾವಣಗೆರೆ, ಬೆಂಗಳೂರು. ನಿನ್ನ ಅತ್ತಿ ಮತ್ತಂಗ್ಯಾರು ಕಾಡಕತ್ತಾರಲ್ಲ, ಅವತಾರ ತಗೊಂಡು ನನ್ನ ಅಮಾಚಿಗೆ ನಾನು ದರ್ಗಾ ಹತ್ತಪ್ಪ. ದರ್ಗಾ ಹತ್ತು ಅಜ್ಜಾರಿಗೆ ನಡಬರ್ಕ ಫೋನ್ ಹಚ್ಚಿ ಕೇಳ್ಕೊರಿ. ಒಂದು ಹೊರಗಲೇ ಬಿಟ್ಟು ಕೊಟ್ಟಿರ್ಬೇಕು. ಆ ಥರ ನಾನು ಆಶೀರ್ವಾದ ಮಾಡ್ತೀನಿ. ನಾನು ಬೂದಿ ನಂಬಿ ನಡ್ಕೊಡು, ಪ್ರಸಾದ ಕೊಡು. ನಾ ಏನು ಹೇಳಕತ್ತೀನಿ ನಡ್ಕೋರಿ ಪಡ್ಕೋರಿ ಹೇಳ್ತಾರ. ಆಶೀರ್ವಾದ ಕಾಯುವಲ್ಲಿ ಮನಿಗೊಂದು ಅದ ಆಸ್ತಿ ಒಳಗೊಂದು ಒಗಿಬೇಕ. ಅಮಾಸ್ ಬಂದು ನಾನು ದರ್ಗಾ ಹತ್ಬೋದು. ವಕೀಲ ಅದ ನೋಡಪ್ಪ. ವಕೀಲ ಯಾರ್ಯವ್ರು? ಬರ್ರಿ. ಅವನು 1-2-3 ಕೇಸು ಹಿಡಿದು ಪಾಸ್ ಆಗ್ಯಾವಂತ ಅವ್ರು ಪೇಮೆಂಟ್ ಕೊಟ್ಟಿಲ್ಲ. ಹೌದು ಹೌದು. ಕೊಡೋದು ಪ್ರಸಾದ ಅಂಬ ಅಮಾಸಿ ಹತ್ತು. ವಕೀಲ್ಕಿ ಹೊಟ್ಟೆ ಉಪ್ಪು ತಿನ್ನಕ್ ಹೋಗ್ಬೇಡ. ಬಡಬಗ್ರು ಇರ್ತಾರ, ಅವ್ರದ್ದು ಜೀವ ಚಂದ ಮಾಡ್ಬೇಡ. ಅಂಥವು ಮಾಡಿದರೆ ಇಂಥವು ಇದರಕ್ಕವು ಏಟ್ ಉಣ್ಬೇಕು, ಆ ಟೂನು ಉಣ್ಣಾಕ ತಿನ್ನಾಕ ಬೇಡ ಅನ್ನೋದಿಲ್ಲ. ಹೆಸರು ಕೆಡಿಸಿ ಹೋಗ್ಬೇಡ. ಈಗ ಚಂದ ಹೊಂಟೈತಿ, ಹಿಡಿದ ಕೇಸ್ ಪಾಸ್ ಆಗತ್ತವು, ಅದನ್ನು ಕೆಡಿಸಿ ಹೋಗ್ಬೇಡ. ನನ್ನ ಬುದ್ಧಿ ನಂಬಿ ಆಧಾರ ನಾಳೆ ಅಮಾಸಿ ಬಳಿಗೆ ದರ್ಗಾ ಹಚ್ಚಿ ಆಶೀರ್ವಾದ ಕಾಯ್ದು. ನಿಮಗ ಒಂದೇದ್ದು ಗದ್ದಿಗೆ ಆಗು ಸ್ಟೇಜ್ ಇದ್ದಿಲ್ಲ, ಎದ್ದಿದ್ದಾಜ ಹೊಳ್ಳಿ ನಾನು ಅವನ ಮನಸ್ಸಿನಾಗ ಹೋಗಿ ನಿಂತು ದಾರ ಕಟ್ಟಿಸೀನಿ. ಅಮಾಸಿ ಹತ್ರಪ್ಪ ಹೆಬ್ಬಳ್ಳಿಗೆ ದರ್ಗಾ ಹತ್ಬೇಕ. ನಿಮ್ಗೆ ರೀ ನಿಮಗೆ ಏನದಾವ ಪ್ರಶ್ನೆ?
ನಾನು ಬೂದಿ ನಂಬಿ ನಡ್ಕೊಂಡ್ರೆ ಅದನ್ನ ಕಡೆಗೆ ಜಿಗಿಸ್ಕೊಂಡ್ಬರ್ತೀನಿ, ಕಡೆಗೆ ಮಾಡ್ತೀನಿ. ನೋಡ್ರಿ ನೋಡ್ರಿ ನಡ್ಕೋಬೇಕು, ದುಡ್ಕೋಬೇಕು, ಪಡ್ಕೋಬೇಕು. ಏನು ಆಶೀರ್ವಾದ ಕಾಯಿ ಹೋಗ್ಬೇಕು. ಅಲ್ಲಿ ಮನೆಗೆ ಬಂದು ಅಜ್ಜ ಬಂದು ಕುಂತಂಗ್ರಿ ಅದು ಆಶೀರ್ವಾದ ಕಾಯಿರಿ. ಸರ್ ನಮ್ದು 2 ಬೋರ್ ನಿಂತೋಗೈತಿ, ನೀರಿಲ್ಲ. ಈಗ ಹೊಸ ಬೋರ್. ಹೊಸ ಬೋರು ಅಮಾಸಿ ದಿವಸ ಹೇಳ್ತೀನಿ. ಅಲ್ಲಿ ಹಾಂ ಅಮಾಸಿಗೊಮ್ಮೆ ಹೇಳ್ತೀನಿ. ಅಮಾಸಿ 10 ಅಂತ ಯಾಕೆ ಹೇಳಿದ್ ನಾನು? ಕೊಡ್ತೀನಿ ನೀರು, ಆಯ್ತದೆ, ಟ್ಯಾಂಕ್ ತುಂಬಿಸ್ತೇನೆ. ಆಯ್ತದೆ, ಅಮಾಸಿ 10 ಸರಿ ಆಯ್ತು. ನನಗ ಮ್ಯಾಗ್ಲಾವ ನಡ್ಬರ್ಕ ಬೋರಿಂದ ಹೇಳಕ ಪರ್ಮಿಷನ್ ಕೊಟ್ಟಿಲ್ಪ. ಹ್ಞೂ ಅಮಾಸಿಗೊಮ್ಮೆ ಹೇಳ್ತೀನಿ. ಸರಿ ಅದು ಮಾಡ್ರಿ. ಹುಬ್ಬಳ್ಳಿ ಹುಬ್ಳಿ ಬರ್ರಿ ಬರ್ರಿ. ಹುಬ್ಳಿ ಅದಕ್ಕೆ ಬಂದಿದೆ ನೋಡ್ರಿ. ಇದು ನೀವು ಎಲ್ಲಾ ಕಡೆ ಪರಿಹಾರ ಮಾಡಿ ಮುಗಿಸ್ಕೊಂಡ್ರಿ. ಅದು ಯಾವಗೂ ಕಿತ್ತಿಲ್ಲ. ಹಾಗೆ ಲಾಸ್ಟಿಗ ನಿನ್ ಗಂಡ ಒಂದು ಪ್ರಶ್ನೆ ಮಾಡಿದ. ಯಾಕಂದ್ರ ನಮಗ ಇದು ಅಂತ ದೇವ್ರಲ್ಲ, ನೀನ್ ಹೇಳಕ್ ನನಗೆ ಟೈಮಿಂಗ್ ಇಲ್ಲ, ನೀ ಒಬ್ಬಕ್ಕಿಲ್ಲ ನನಗೆ. ಹೌದಪ್ಪ ನಾನು ಬೂದಿ ನಂಬಿ ಮಾಡ್ಕೊಂಡ್ರ ಮಾಡ್ಕೊರಿ, ಬರ್ತೇವಪ್ಪ, ಬರ್ತೇವೆ ನಿಂಬೇನಪ್ಪ, ಬರ್ತೇವಪ್ಪ. ಮಾಡ್ಕೊಳಿಕ ಬಿಡ್ರಿ. ಎಲ್ಲಿ ನಿಮಗ ಚಲೋ ಶಾಂತಿ ಬಿಡ್ರಿ, ಎಲ್ಲಿ ನಡ್ಕೋಬೇಡ್ರಿ, ಈಗ ನೀವು ಮಾಡಿಸ್ಕೋಬೇಡ್ರಿ. ಹೇಳ್ತಾನ ಹೇಳಿಪ್ಪ ಪರಿಹಾರ ನಾವು ಮಾಡ್ತೇವೆ. ವಸ್ತಿ ಬಂದಿರಿ ಹ್ಮ್ ಅಂದ ಬಳಕ ನಿಮ್ಮನ್ನ ಹಜರಿ ಹೇಳ್ಬೇಕಾಗಿ ಸ್ವಲ್ಪ ಕೊಡು. ಆ ಹುಡುಗಿ ಹೇಳ್ಪ, ಆ ಹುಡುಗಿ ಬರೇ ಮಾಟ ಹಲ್ಲಿ ನುಂಗ್ಯಾರವರು. ಅದು ಬೀಳುದು ಕರೆ, ಅದು ಒಂದು ಗಂಡ ಗಾಳಿ ಸೆಕ ಐತಕಿಗೆ. ನೋಡವಿ ಆ ರೂಪ ಮಾಟದ ರೂಪ ಆಗಿ ಅದು 12 ಸಲ ಹಂಗ ಮಾಡ್ಸಕತ್ತೈತಿ. ಅವ್ರು ಅಲ್ಲಿ ನುಂಗ್ ಬಿಟ್ರ ನನಗೆ ಮಾಟ ಮಾಡಿಸ್ತಾರ, ತಿಂಗಳಿಗೊಮ್ಮೆ ಹೋಗಿ ತೆಗೆಸ್ಕೊಂಡ್ಬರ್ತಾಳ ಅಂತ. ಅದೆಲ್ಲ ಸುಳ್ಳು. ನಿನಗೆ ಗಂಡ ದೆವ್ವ. ಎಷ್ಟು ವರ್ಷ ಆಯ್ತು? ಆಶೀರ್ವಾದ ಕಾಯಿ ಒಯ್ಯಿ, ಊದಿ ನಂಬು, 9 ತಮಾಷೆ ನನ್ನ ತರಗಳ. ನೋಡ್ರಿ ಈಟ ಪರಿಹಾರ ಹೇಳಿದ್ರು ನೋಡ್ರಿ. ಆ ಥರ ಮಾಡ್ತೀನಿ ಅಂದ್ರೆ ಅದನ್ನ ಕಲ್ಯಾಣ ಹೋಗಿ ನಾ ಮಾಡ್ತೀನಿ, ತಕ್ಕೊಂತೀನಿ, ಆಶೀರ್ವಾದ ಬರ್ತೇವೆ, ಸ್ವಲ್ಪ ಕಳ್ಸಿ. ಕರ್ಕೊಂಡ್ ಬರ್ತೇವೆ. ಬರ್ರಿ ಬರ್ರಿ. ಕುಂದ್ರು ನೋಡ್ರಿ ಕಡೆ ನಾವು ಈ ಕುಂದ್ರಿ ಈಗೆಲ್ಲ. ನಿಂಬುದು ಕಂಡು ಬಾ, ನಿಮ್ಮ ಮಂದಿಯವ್ರ ಹರಕೆ ತೀರ್ಸ್ಕೋರಿ. ಹರಕೆ ತೀರ್ಸ್ಯಾರಿ ಹೇಳಿದ್ರೆ ನಾವು ಮಾಡ್ತೇನೆ ಅಜ್ಜ, ಏನೇ ಇರ್ಲಿ ಅದು. ಏನೂ ಇರ್ಲಿಕ್ಕಂದ್ರೆ ಬಿಡ್ರಿ, ಸಾಯ್. ಅಲ್ಲ ಏನೋ ಹರಕೆ ಇರ್ಲಿ, ಹೇಳಿದ್ರೆ ನಾನು ನಾನು ಅಷ್ಟು ಸರಳ ದೇವ್ರಲ್ಲ, ನೀ ಜಾಸ್ತಿ ಮಾಡ್ಕೋ. 1 ತಿಂಗಳ ಟೈಮ್ ಐತಿ ನಿನಗೆ, ಮುಂದಲ ಅಮಾಸಿ ಮಠ ನೆನಪು ಮಾಡ್ಕೋಬೇಕ. ಯಾವಾಗ 1 ತಿಂಗಳ ಟೈಮಿಂಗ್ ಕೊಡ್ತೀನಿ. ಸುಳ್ಳ ಅದು ಆಗೈತಿ, ಇದು ಆಗೈತಿ, ಹಂಗಾಗೈತಿ, ಹಿಂಗಾಗೈತಿ. ನೀ ಕೈ ಕೊಡ್ಕೊಂಡು ಈಗ ಆ ರೂಪದೊಳಗ ಅವ ಹಂಗ ಮಾಡಕತ್ತೇನ. ನಿನಗೆ ತಿಳಿಲಿಲ್ಲ ಅಂದ್ರ ನಾಳೆ ಅಮಾಸಿ ಹೆಬ್ಬಳ್ಳಿ ದರ್ಗಾ ಹತ್ತು, ಅಲ್ಲಿ ಹೊಡೆದು ಕೊಟ್ಟು. ಗೊತ್ತಾಗಲಿಲ್ಲ ಅಂದ್ರೆ ಅಲ್ಲಿ ಹೆಬ್ಬಾಳಿ ದರ್ಗಾದಾಗ ಹೇಳ್ತಾರ. ಕಟ್ಟಿದ ಮನಿ ಅರ್ಕಳಿ ಆಯ್ತಂತಪ್ಪ, ಮಾರಕತ್ತೇನ ಹುಬ್ಬಳ್ಳಿವ. ದೀಪ ಹೋತು, ಈಗ ದೀಪ ನಿನ್ನ ಪ್ರಶ್ನೆದಾಗ ಹೋತು. ಹೌದನ? ಹೌದನ್ರಿ? ಅಂದ್ರ ಅರ್ಥ ಅದನ್ನ ಕಳ್ಕೊಂಡಿಂದ ಸಿಗುದಿಲ್ಲ. ದಾರ ಕಟ್ಟು ಮುಂದೆ ಅರ್ಥ ಹೇಳಿ ನಿಲ್ಲಿಗ ಅಮಾಸಿ 10 ಮನೆ ಉಳಿಸ್ಕೊಟ್ಬಿಡ್ರಿ. ಹಂಗಾರೆ ನನಗೆ 2 ರೆಟ್ಟಿ ಕಟ್ಟಿ ಕೊಟ್ಬಿಡ್ರಿ ಕಡಿ ತನಕ. ಅದೊಂದು ಕೆಲಸ ನಾ ನಡ್ಕೊಂತೀನಿ ಪಡ್ಕೊಂತೀನಿ. ಅದನ್ನ ಅಷ್ಟೇ ಹೇಳ. ನನ್ನ ಆಶೀರ್ವಾದ ಕಾಯಿ ತಂದು ನಡು ಸೆಂಟ್ರ್ ಹೋಗಿ ಹ್ಞೂ ಅದನ್ನ ಹ್ಞೂ ಮುಂದಲ ವರ್ಷ ಅನ್ನುತ್ತಲೇ ಅದು ಇಮಾರತಿ ಆಗತ್ತೋ ಇಲ್ಲೋ ಹ್ಞೂ ಅಷ್ಟ ಪರೀಕ್ಷೆ ಮಾಡಿ ನಂಬಿ ನಡ್ಕೋ. ನಡ್ಕೋತೇನೆ ರೀ. ಕೊಡಪ್ಪ ಪ್ರಸಾದ. ಅದ್ ಮಾಡ್ರಿ ಅನ್ನೋರು. ಪ್ರಾಬ್ಲಮ್ ಬರತ್ತೆ. 10 ಹತ್ರ ಅಮಾಸಿ ಅಮಾಸಿ 10 ಒಂದು ಪ್ರಶ್ನೆ ಒಬ್ಬರಿಗೆ ನಾ ಹೇಳಿದ್ನಿ ಅಂದ್ರೆ
ಒಂದು 101 ಪರಿಹಾರ ಸಿಗ್ತಿರ್ತೈತಿ ಅದರಲ್ಲಿಂದ. ಮೊದಲ ಆಶೀರ್ವಾದ ಕಾಯಿ ಹೋಗ್ಬೇಕು. ಅಣ್ಣಾರ ಒಂದು ಸ್ವಲ್ಪ ಅಲ್ಲಿ ಇದ್ದವ್ರು ಕುಂತು ಬಿಡ್ರಿ ನೀನು ಕುಂತು ಬಿಡ್ರಿ, ಗಾಳಿ ಬರೋದಿಲ್ಲ. ಕುಂದ್ರಿ ತಳ ಕುಂದ್ರಿ ಎಲ್ಲ ಒಂದು ಸ್ವಲ್ಪ ಕೊಡಪ್ಪ ಒಂದು ಪ್ರಸತ್ತಿ ತಮಾಷೆ ಅಂತ. ಅಮ್ಮ ಸ್ವಲ್ಪ ಯಲಬುರ್ಗ ಗಜೇಂದ್ರ ಗಜೇಂದ್ರಗಡ ಯಲಬುರ್ಗ ಬರ್ರಿ. ಹೌದು ನೌಕರಿ ಅಂತಪ್ಪ ಮತ್ತೆ ಕೊಡ ಅಜ್ಜ. ಅಂತ ಹೇಳ್ಯಾನಲ್ಲ ನಾಳೆ ಮಾಡಿಸಿ ತಾ ಕಲ್ತಂತ ಸರ್ಟಿಫಿಕೇಟ್ ತಗೊಂಡ್ರೆ ನನ್ನ ತರಗಕ್ಕೆ ಬಾ, ಆಶೀರ್ವಾದ ಕಾಯಿ ಹೋಯ್ಯನ್ನ ನಾನು ಬೂದಿ ನಂಬಿ ನಡ್ಕೊಂಡು ನಡ್ಕೊಂತೀನಿ. ಕಲ್ತಿದ್ರೆ 9 ತಮಾಷೆ ನನ್ನ ದರ್ಗ ಹತ್ತಿದ್ರೆ 9 ತಿಂಗಳು ಮುಗುರುವಾಗ ನೀ ನಂಬಿದ್ದ ಕರೆ ಇದ್ರೆ ನಿನ್ನ ಕಾಲ್ ಮನೆ ಎದುರ್ತದೆ. ಆಯ್ತು ರೀ. ನೋಡ್ರಿ ಅಷ್ಟು ಗ್ಯಾರಂಟಿ ಕೊಟ್ರು ನೋಡ್ರಿ. ಹ್ಞೂ ರೀ ಅಜ್ಜರ ನಡ್ಕೊಂತೀನಿ ರೀ ಅಜ್ಜರ. ಕೊಡು. ತಗೊಳ್ರಿ.